ಪುತ್ತೂರಿಗೆ ನಾನು ಶಾಪಿಂಗಿಗೆ ಅಂತ ಹೋಗಿದ್ದೆ. ಶಾಪಿಂಗ್ ಮುಗಿಸಿ ಬರುವಾಗ ನನಗೆ ಸ್ಮಾರ್ಟ್ ಬಜಾರಿಗೆ ಹೋಗಬೇಕಂತ ಅನಿಸಿತು. ಪುತ್ತೂರಿಗೆ ಹೋಗುವಾಗ ನಾನು ಸ್ಮಾರ್ಟ್ ಬಜಾರಿಗೆ ಹೋಗ್ತೇನೆ. ನನಗೆ ಕೆಲವೊಂದು ಐಟಮ್ಸ್ಗಳನ್ನು ನನಗೆ ಪರ್ಚೇಸ್ ಮಾಡಬೇಕಿತ್ತು ಸ್ಮಾರ್ಟ್ ಬಜಾರಿಂದ. ಡ್ರೈ ಫ್ರೂಟ್ಸ್ಗಳು ಮತ್ತು ಫ್ರೂಟ್ಸ್ಗಳು ನನಗೆ ಅಲ್ಲಿ ರೀಸನೇಬಲ್ ಪ್ರೈಸಲ್ಲಿ ಬರುತ್ತದೆ. ಅದಕ್ಕೆ ನಾನು ಫ್ರೆಶ್ ಆಗಿರ್ತದೆ. ಅದಕ್ಕೆ ಬೇಕಾಗಿ ನಾನು ಸ್ಮಾರ್ಟ್ ಬಜಾರಿಗೆ ಹೋಗಿದ್ದೆ. ಅದರ ಜೊತೆಗೆ ನೀವು ಕೂಡ ಒಂದು ರೌಂಡ್ ಇದನ್ನು ತೋರಿಸ್ತಾ ಹೋಗುವ ಅಂತ ನನಗೆ ಮನಸ್ಸು ಇದೆ. ನೋಡಿ, ನಾನು ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೇನೆ. ಈ ಸ್ಮಾರ್ಟ್ ಬಜಾರಲ್ಲಿ ಎಲ್ಲ ವಸ್ತುಗಳು ಕೂಡ ಅವೈಲೇಬಲ್ ಇದೆ. ನಮ್ಮ ಮನೆಗೆ ಬೇಕಾಗುವಂಥ A to Z ವಸ್ತುಗಳು ಇಲ್ಲಿ ನಮಗೆ ದೊರಕ್ತದೆ. ಪುತ್ತೂರಿಗೆ ಬಂದಾಗ ನೀವು ಕೂಡ ಒಂದು ಭೇಟಿ ಕೊಡಿ. ನೀವು ಕೂಡ ನೋಡುವ ಖುಷಿ ಆಗ್ತದೆ. ನೋಡಿ, ವೆಜಿಟೇಬಲ್ಸ್ಗಳು, ಫ್ರೂಟ್ಸ್ಗಳು ಎಲ್ಲವೂ ಕೂಡ ಇಲ್ಲಿ ನನಗೆ ಒಳ್ಳೆಯ ಸೂರಿನಲ್ಲಿ ದೊರಕ್ತದೆ. ಪ್ಲಾಸ್ಟಿಕ್ ಐಟಮ್ಸ್ಗಳಂತೂ ನೋಡಲಿಕ್ಕೂ ಒಂಥರ ಖುಷಿ ಆಗುತ್ತೆ. ನಾವು ಪರ್ಚೇಸ್ ಮಾಡಿಲ್ಲ ಅಂತ ಹೇಳಿದರೂ ಕೂಡ ನೋಡೋದು ಕೂಡ ಒಂಥರ ಏನೋ ಕಣ್ಣಿಗೆ ಹಬ್ಬ ಇದ್ದಾಗಿ ಅಲ್ವಾ. ಒಮ್ಮೆ ನೀವು ಪುತ್ತೂರಿಗೆ ಬಂದಾಗ ಇಲ್ಲಿಗೆ ವಿಸಿಟ್ ಮಾಡಿ. ನೋಡಿ, ಈ ಸೆಕ್ಷನಲ್ಲಿ ಪಾತ್ರೆ ಐಟಮ್ಗಳು, ಪಾತ್ರೆ ಐಟಮ್ಗಳಾಗಿರ್ಬೋದು, ಸೋಪುಗಳಾಗಿರ್ಬೋದು ಎಲ್ಲವೂ ಕೂಡ ಇದೆ. ಅದೇ ರೀತಿ ನಾವು ಮೇಲಿನ ಮಳಿಗೆಗೆ ಹೋದಾಗ ಅಲ್ಲಿ ಡ್ರೆಸ್ಸುಗಳು, ಜೆಂಟ್ಸ್, ವುಮೆನ್ಸ್ ಎಲ್ಲರಿಗೂ ಕೂಡ ಇಲ್ಲಿ, ಜೊತೆಗೆ ಮಕ್ಕಳಿಗೂ ಬೇಕಾದಂಥ ಎಲ್ಲ ಡ್ರೆಸ್ಸಸ್ಗಳು ಕೂಡ ಇಲ್ಲಿ ಇದೆ. ಜೊತೆಗೆ ಇಲ್ಲಿ ಚಪ್ಪಲಿಗಳು ಕೂಡ ಇಲ್ಲಿ ಇದೆ. ಒಂದು ಮನೆಗೆ ಏನು ಬೇಕು ಅದೆಲ್ಲವೂ ಕೂಡ ಈ ನಮ್ಮ ಸ್ಮಾರ್ಟ್ ಬಜಾರಲ್ಲಿ ಅವೈಲೇಬಲ್ ಇದೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್.